ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನನ್ನ ವಿಡಿಯೋನ ಯಾರು ನೋಡ್ತಾ ಇಲ್ಲ, ಪ್ಲೀಸ್ ಎಲ್ಲರೂ ನೋಡಿ ಮತ್ತು ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ. ಇವಾಗ ತಾನೇ ನಾನು ಹೋಗ್ತಿದ್ದೀನಿ ನೋಡಿ, ನನ್ನ ಮನೆ ಎಲ್ಲ ಇನ್ನೂ ಹಾಗೆ ಇದೆ. ಎಲ್ಲ ಬಡ ಎಲ್ಲ ಸ್ವಚ್ಛ ಮಾಡ್ಕೊಂಡಿದ್ದೀನಿ. ನನ್ನ ಮಗಳಿನ್ನ ಮಲ್ಕೊಂಡಿದ್ದಾಳೆ, ಅವಳೆಲ್ಲ ಮಾಡ್ಲಿಕ್ಕೆ ಬಿಡಲ್ಲ. ನನ್ನ ಹಸ್ಬೆಂಡ್ ಹೋದರು ಡ್ಯೂಟಿಗೆ, ಅವಳು ಹೇಳೋ ಅಷ್ಟೇ ಎಲ್ಲ ಪಟ ಮಾಡಿ ಸೋನಾಬೇಡಿ. ಓಕೆ ಫ್ರೆಂಡ್ಸ್, ನನಗೂ ನಾವು ಸಪೋರ್ಟ್ ಮಾಡಿ ಪ್ಲೀಸ್. ಹೆಣ್ಮಕ್ಳ ಜೀವನ ಹಿಂಗೆ ರೀ, ಮಾಡಬೇಕ್ರಿ ಕೆಲಸ. ನನ್ನ ಮಗಳು ಹೇಳೋ ಅಷ್ಟರಲ್ಲಿ ನಾ ಎಲ್ಲ ಕೆಲಸ ಮಾಡಿ ಮುಗಿಸ್ಬೇಕು ಅನ್ಕೋತೀನಿ. ಅಷ್ಟರಲ್ಲಿ ಎದ್ದು ಬಡ್ತಾಡ್ಬೇಕಿದ್ದು ಇಲ್ಲಿ ನಂದು ಇದಾಗತ್ತೈತ್ರಿ. ದಿಲ್ಲಿಯಲ್ಲಿ ಭಾಳ ಬಿಸಿಲು ಐತ್ರಿ. ಎಂತ ತಂದ್ರೆ ಸಾಕ್ರಿ, ಬಿಸಿಲು ಭಾಳ ಕೆಟ್ಟ ಬಡಿ ಆಗ್ತೈತ್ರಿ. ಮಳೆ ಅನ್ನೋದೇ ಇಲ್ಲರಿ, ಇಲ್ಲಿ ಬಿಸಿಲು ಭಾಳ ಐತಿ. ನೋಡಿ ಬದ್ನಿಕಾಯಿ ಪಲ್ಯ ಮಾಡ್ಬೇಕು ಅಂದ್ಕೊಂಡಿದ್ದೀವಿ. ಸೊ ಒಂದು ಸಲುವಾಗಿ ಬದ್ನಿಕಾಯಿ ಹಚ್ಚಾತೀನಿ ರೀ. ಇಲ್ಲಿ ಇಳ್ಕಿ ಮನೆ ಸಿಗಂಗಿಲ್ಲ ರೀ, ಅದಕ್ಕಾಗಿ ಚಾಕು ತೊಗೊಂಡ್ಬಂದಿದ್ದೀನಿ. ಅದು ಜಾಸ್ತಿ ಕಟ್ ಆಗ್ತಾ ಇಲ್ಲ. ಇನ್ನೊಂದು ಹೊಸ ಹಸ್ಬೆಂಡ್ ಹೇಳಿ ಇನ್ನೊಂದು ಹೊಸ ತರಿಸ್ಕೋಬೇಕು ರೀ. ಏನು ಮಾಡೋದ್ರಿ, ಲೈಫ್ ಒಂಥರ ಗಂಡ ಹೆಂಡತಿ ಮಗಳು 3 ಜನ ಇರೋದು ನಾವು. ಮಗಳು ಭಾಳ ಕಾಡತ್ತಾಳ್ರಿ. ಒಂದು ಜಾಗದಲ್ಲಿ ನಿಲ್ಲಂಗಿಲ್ರಿ. ಅಲ್ಲಿರ್ತೀನಂದ್ರೆ ಇಲ್ಲಿ ಇರ್ತಾವೆ, ಇಲ್ಲಿರ್ತೀನಂದ್ರೆ ಅಲ್ಲಿ ಇರ್ತಾಳ್ರಿ. ಬದ್ನಿಕಾಯಿ ಪಲ್ಯ ಹಾಕಿದ್ರಿ ನೋಡಿರಿ. ಬದ್ನಿಕಾಯಿ ಪಲ್ಯ ಆಯಿತು. ಒಂದು ಸೈಡ್ ಅನ್ನ ಮಾಡಿದ್ರಿ, ಒಂದು ಸೈಡ್ ಬದ್ನಿಕಾಯಿ ಪಲ್ಯ ಮಾಡಿದ್ರಿ. ಚಪಾತಿ ಮಾಡ್ಬೇಕು ರೀ. ಬಾಂಡೆ ಎಲ್ಲ ಹಾಗೆ ಬಾಂಡೆ ಹೋಗ್ಬೇಕ್ರಿ, ಮಾಡ್ತೀನಿ. ಇದೆಲ್ಲ ಹಂಗೆ ಬಿದ್ದಾವೆ ನೋಡಿರಿ. ಎಲ್ಲ ತೊಳ್ಕೊಂಡು ಬರೋಲ್ಲ, ಕ್ಲೀನ್ ಮಾಡ್ಕೊಂಡು. ನಮ್ಮ ಮಗಳು ಎದ್ದಾಡ್ರಿ, ಅವ್ರಿಗೆ ಒಂದು ಚಪಾತಿ ಒಳಗೆ ಒಂದು ಚಪಾತಿ ತುಪ್ಪ ಹಾಕಿ ಚಪಾತಿ ಬೇಯಿಸ್ಕೊಡತ್ತೀನಿ. ಒಂದು ತುಪ್ಪ ಹಚ್ಚಿ ಕೊಟ್ಟರೆ ತಿನ್ಕೋಟ್ರೆ ಆಡ್ಕೋತಿರ್ತಾಳ್ರಿ. ಅವಳು ಹೊಟ್ಟೆ ತುಂಬ್ತಂದ್ರೆ ತಾನೇ ಆಡ್ತಾಳ್ರಿ, ಮಾಡ್ಬೇಕು ಬರೋಂಗಿಲ್ಲ. ಸಲ ಒಂದ ಮಾಡಿದೆ ನೋಡಿರಿ ಚಪಾತಿ. ನೋಡಿರಿ ನನ್ನ ಮಗಳು ಎದ್ದು ಕೊಡಲಿ ಜಾಡು ತೊಗೊಂಡು ಹಿಡ್ಕೊಂಡಿರ್ತ ಕಸ ಹೊಡಬೇಕಂತೇಳಿ. ಭಾಳ ತುಂಟಿದೆ ನನ್ನ ಮಗಳ. ಅವರಪ್ಪ ಹೋಗೋ ಟೈಮ್ ಆಗೈತಿ. ಅವರಪ್ಪನ ಜೊತೆ ಇದು ಮಾಡ್ತಾ, ಅವರಪ್ಪ ಬೂಟ್ ಹಪ್ಪ ಆತನು ಫೋನ್ ಹಿಡಿದು ಇದು ಮಾಡಂತ್ರಿ. ಒಟ್ಟ ತರಲಿ ಅಂದ್ರೆ ತರಲಿ ರೀ, ಒಟ್ಟ ಇದು ಮಾಡಂಗಿಲ್ಲ. ಒಟ್ಟ ತುಂಟತನ ಭಾಳ ಮಾಡ್ತಾಳ್ರಿ. ಸಾಮಾನು ಭಾಳ ಬೇಕ್ರಿ ಆಕಿಗೆ ಆಡಕ್ಕೆ. ನಾ ಎಲ್ಲ ಜೋಡಿಸಿಡ್ತೀನಿ ರೀ. ಆಕೆ ಒಂದೊಂದು ಎಲ್ಲ ತೆಗ್ದು ಹೋಗಿದ್ದಾಳ್ರಿ. ನೋಡ್ರಪ್ಪ ತಾನು ಬೂಟ್ ಹಿಡಿಯಾಕ. ನೋಡ್ರಿ ನನ್ನೆಲ್ಲ ಹೆಂಗೆ ಮಾಡತ್ತಾಳ್ರಿ. ನನ್ನ ಕೂದಲ ಜಗ್ಗತ್ತ, ಕೂದಲ ತೆಗತ್ತಾಳು. ಹೊಟ್ಟೆನ ಹಿಡಿತಾ ಕೂದಲ ಮಾಡ್ತಾಳೆ. ಊಟ ಭಾಳ ಮಾಡ್ತಾಳ್ರಿ. ಪಾಕೊಡು ನೋಡ್ರಿ, ಪಾಕೊಡತ್ತ ಕೊಡ್ತೀನಂತ ಬರ್ತಾಳ್ರಿ, ಕಡಿತಾಳ್ರಿ. ಅವಳ ಸಲುವಾಗಿ ನೋಡ್ರಿ ಬೇಸನ್ ಉಂಡಿ ಕಟ್ಟಿದ ನೋಡ್ರಿ. ಕಟ್ಗೆ ಜೊತೆ ಹಂಗೆ ಆಟ ಆಡತ್ತಾಳ್ರಿ. ಬಂದೈತಿ, ಅದನ್ನ ಏನು ಮಾಡೋದ್ರಿ, ಬರ್ತಾ ಇದ್ರಿ. ಕುಡಿಕೆ ಬಡಿ ಆತಾಳ್ರಿ. ಅದಕ್ಕೆ ಕೈಯಾಗ ಸಿಗುವಾತ್ರಿ. ಅಕ್ಕಿ ಅದನ್ನು ಹಿಡಿದು ಬಿಡುವಾಡ್ರಿ. ನೋಡ್ರಿ ಅಷ್ಟು ಬಡಿ ಆತಾಳ್ರಿ. ಅದ್ರ ಹಿಂದಿನ ಬೆನ್ನು ಹತ್ತಿದ ನೋಡ್ರಿ. ಅದೆಲ್ಲ ಹೋಗ್ತೈತೆ ಅದ್ರ ಹಿಂದಿನ ಹೋಗತ್ತ. ಸಾಯೋ ಮಠ ಬಿಡುವಾಡ್ರಿ. ಅಕ್ಕಿ ಪಾಪ ಅದ ಬೇಸೋತ್ ಅಕ್ಕಿಗೆ ಮುಂದೆ ಓಡಾತೈತ್ರಿ. ಅದ್ರ ಹಿಂದಿಂದ ಐಕ್ ಓಡಾತಾಳ್ರಿ. ಬಿಸಿಲು ಜಾಸ್ತಿ ಐತಿ ನೋಡಿ. ಮೇಲೆ ಪೌಡ್ರ್ ಹಾಕ್ಕೊತಾನೆ ಇರಬೇಕಿಲ್ಲ ಅಂದ್ರೆ ಬೆವರ್ಸಲ್ಲಿ ಹೇಳ್ತಾವ್ರಿ. ನನ್ನ ಮಗಳು ಈಗ 1 ವರ್ಷದಾಕಿ ಇಟ್ಟೆಲ್ಲ ಓಡಾಡತ್ತಾಳ್ರಿ. ಈಕಿಗೆ ಎಲ್ಲ ಸಿಗತೈತ್ರಿ. ಈಕಿಗೆ ನಾ ಏನು ಅಂತೇನು ಮಾಡ್ತೇನೆ, ಎಲ್ಲ ಆ್ಯಕ್ಟಿವಿಟಿ ಮಾಡ್ತಾಳ್ರಿ. ಕಿಚನ್ ನೋಡ್ರಿ, ನನ್ನ ಕಿಚನ್ ಪರಿಚಯ ಮಾಡ್ತೀನಿ. ಬಸ್ಸು ನೋಡಿ, ಜಾಸ್ತಿ ಏನು ಸಾಮಾನೇನು ಮಾಡಿಲ್ಲ ನಾನು. ಅಷ್ಟೇ ನಾ ಕ್ಲೀನ್ ಮಾಡೋದೈತಿ, ಇನ್ನೂ ಕ್ಲೀನ್ ಮಾಡಿಲ್ಲ. ಆದರೂ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಸಾಮಾನು ಅದಾವ ನನ್ನ ಅಡುಗೆ ಮನೆಯಲ್ಲಿ. ಇದು ಆರ್ಮಿ ಕ್ವಾರ್ಟರ್ಸ್ ರೀ. ನಾವು ಆರ್ಮಿ ಕ್ವಾರ್ಟರ್ಸ್ ತಗೋದೇವಿ. ಇದು ಬರೋದ್ರಿ ವಾರಂಟಿ ಇದೆ. ನನ್ನ ಮಗಳು ಹೇಳೋ ಅಷ್ಟರಲ್ಲೆಲ್ಲ ಬಟ್ಟೆ ತೊಳೆದು ಹಾಕಿದ್ದೀನಿ ರೀ. ನೋಡ್ರಿ ಬಿಸಿಲು ಅಷ್ಟು ಜಲ್ದಿ ಬಂದೈತಿ. ಈಗ ಟೈಮ್ ಆಗಿಬಿಟ್ಟು ಚಹಾ ಮಾಡತ್ತೇನೆ ರೀ. ನಂಗೆ ಚಹಾ ಬೇಕಾಗೈತಿ. ಚಹಾ ಕುಡಿಯೋದು ಬರಲಿಲ್ಲ. ಅದು ಅದನ್ನೆಲ್ಲ ಕೆಲಸನ ಮಾಡಿದ್ವಿ. ಇನ್ನು ಚಹಾ ಕುಡಿದಿಲ್ಲ. ಇವಾಗ ಚಹಾ ಕುಡಿಯೋದು ಅರ್ಧ ಗ್ಲಾಸ್ ಏನ್ರಿ. ಮಳೆ ಅನ್ನೋದೇ ಇಲ್ಲರಿ, ಜಾಸ್ತಿ ಬಿಸಿಲು ಐತಿ.
ನೋಡ್ರಿ ನನ್ನ ಮಗಳು ಸ್ನಾನ ಮಾಡಿಸಿ ಇವತ್ತು ತಾನೇ ನೋಡ್ರಿ ಆದರೂ ಹೊರಗಡೆ ಓಡ್ತಾ ಇದ್ದಾಳೆ. ಅವ್ಳು ಕಾಳು ಬಂದಾಗಿಂದ ಒಂದು ಜಾಗದಲ್ಲಿ ನಿಂತ ಇಲ್ಲ ರೀ ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಅವಳು ಹಿಡಿಯೋದ್ರಲ್ಲಿ ನಾ ಹೋಗ್ತಾ ನೋಡ ಏನೋ ಹೊಡ್ಬರಿ ಮನ್ನಾಟ ಆಡೋಕೆ ಹೊರಗೆ ಓಡಾಡ್ತಾಳ್ರಿ. ನೋಡ್ರಿ ಅದನ್ನು ಸ್ವಲ್ಪ ಆಟ ಆಡ್ಲಿ ಅಂತೇಳಿ ಹೊರಗೆ ಗಾರ್ಡನ್ ಕರ್ಕೊಂಬಂದೇನು ಎಲ್ಲರೂ ಮ್ಯಾಲಿಂದ ತೆಳಂಗೆ ಜಾರು ಬಂಡೆ ಆಡಿದ್ರು ತಾಳಿಂದ ಮ್ಯಾಲೆ ಏರಕ್ಕೆ ಹೋಗ್ತಾಳ್ರಿ. ನೋಡ್ರಿ ಅವಳು ಹೆಂಗೆ ಚೆಂದ ಆಟ ಆಡ್ತಾಳೆ. ಅದು ಮಣ್ಣಾಗ ಆಡ್ತಾಳ್ರಿ. ಏನು ಭಯ ಹಾಕಂಗಿಲ್ಲ ಆದರೂ ಸ್ವಲ್ಪ ನೋಡ್ಬೇಕಲ್ರಿ ಚಿಕ್ಕ ಮಗೋದು ಭಾಳ ಗುಂಡೆ ಹಾಕ್ತಾಳ್ರಿ. ಒಂದು ಜಾಗದಲ್ಲಿ ನಿಲ್ಲಂಗಿಲ್ಲ ರೀ. ನೋಡ್ರಿ ನಂಗೆ ಕನ್ನಾಗ ಬಟ್ಟೆ ಹಾಕಿ ನೋಡ್ರಿ ಮಣ್ಣಾಟ ಆಡತ್ತು ಎಲ್ಲರಿಗೂ ಮಣ್ಣು ಕೊಡಕ ಮಣ್ಣಲ್ಲಿ ಆಟ ಆಡೋದಂದ್ರೆ ಅವ್ರು ಭಾಳ ಖುಷಿ ರೀ. ಮಣ್ಣಾಟ ಜಾಸ್ತಿ ಆಡ್ತಾಳ್ರಿ. ಬಿಡಿಶರ ಆಡ್ತಾಳ್ರಿ. ನೋಡ್ರಿ ಚಪ್ಪಲ್ ಎಟ್ಟದ ಇವತ್ತು ಏನು ಬಗ್ಗೆ ನಾವು ಡೆಲ್ಲಿಯಲ್ಲಿ ಫಸ್ಟ್ ಟೈಮ್ ಮಳೆ ಆಗತ್ತಿತ್ತು. ನನ್ನ ಮಗಳು ಕಿಟಕಿಯಲ್ಲಿ ನಿಂತಾಳು ಮಳೆ ನೋಡ್ತಾ ಇದ್ದಾಳೆ. ಗ್ಲಾಸ್ ಇಟ್ಕೊಂಡು ನಿಂತಾಳ್ರಿ. ಮಳೆನ ಕರೆ ಆತಾಳ ಬಾ 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 ಅನ್ನತ್ತಾಳ್ರಿ. ಅದಕ್ಕೆ ಸಂಜೆ ಟೈಮ್ ಆತ್ರಿ ಅವಳನ್ನ ಸ್ವಲ್ಪ ಆಟ ಆಡ್ಸ್ಕೊಂಡು ಮಳೆ ಆಗ್ತೈತೆ ಆಟ ಆಡ್ತಾಳೆ. ಅಲ್ಲೇ ಒಳಗೆ ಆಟ ಆಡ್ಸಕೊಂಡ್ರೆ ಮತ್ತೇನು ಮಾಡಿದ್ರು ಹೆಂಗಾರು ಮಾಡ್ತಾರೆ ಮಟ್ಟ ಸಂಭಾಳಿಸ್ಬೇಕು. ನಿಲ್ಲಂಗಿಲ್ಲ ಒಂದು ನಮ್ಮ ನೀಟ ಒಂದು ಟೈಮ್ ಕೊಡ್ತಾವೆ. ಎಲ್ಲರೂ ಸಮಾಧಾನ ಅನ್ನೋದೇ ಇಲ್ಲರಿ. ನೋಡಿ ಮೊಬೈಲ್ ನೋಡಕ್ಕೆ ಬಂದು ಅವ್ರ ಜೊತೆ ನಾನು ಆಡಬೇಕು. ಇಲ್ಲ ನಾ ಆಡಿದ್ರೆ ಹಾಕಿ ಖುಷಿ ಇರುತ್ತೆ. ಒಬ್ಬಕ್ಕೆ ಆಡಂಗಿಲ್ಲ ರೀ. ನಾ ಆಡ್ಕೊತ ಇರ್ತಾವೆ ನೋಡ್ರಿ ಅವ್ರ ಜೊತೆ ಸೇರಿ ನಾನು ಮಗಳಿಗೆ ನಾನು ಬಾಲ್ ಆಡೋದಿತ್ತು. ನೋಡ್ರಿ ನಮ್ಮ ಟಿವಿ ಹಂಗೆ ಚಲೋನೇ ಐತೆ ಯಾರು ನೋಡೋದಿಲ್ಲ. ಬೇಸಿಗೆ ಕಾಲದ ಫ್ರಿಜ್ ಬೇಕಂತ ಹೊಸ ಫ್ರಿಜ್ ತೊಗೊಂಬಂದಿವಿ ನೋಡ್ರಿ. ಅದೇ ಫ್ರಿಜ್ ನಮ್ದು ಇದೆಲ್ಲ ಹಿಂದಿ ಮಾತಾಡ್ತಾರೆ ಯಾರು ಕನ್ನಡ ಮಾತಾಡೋಂಗಿಲ್ಲ. ದಿಲ್ಲಿ ಒಳಗೆ ನಾವು ನಮಗೂ ಸರಿಯಾಗಿ ಹಿಂದಿ ಬರಲ್ಲ ಆದರೂ ನಾವು ಇಲ್ಲಿ ಬಂದಮೇಲೆ ಹಿಂದಿ ಕಲ್ತಿದ್ದೀವಿ. ನೋಡ್ತಾ ಇದ್ದಾಳೆ ಹಂಗೆ ಸಾಮಾನು ಒಯ್ಯೋದೈತಂತೇಳಿ ಕ್ವಾರ್ಟರ್ಸ್ ಬಂದ್ರಿ. ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಎಲ್ಲರೂ ಏನಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತಿದ್ದೀನಿ. ನಾನು ಫಸ್ಟ್ ಬ್ಲಾಗ್ ಮಾಡ್ತಿದ್ದೀನಿ. ನಮಗೆಲ್ಲರೂ ಸಪೋರ್ಟ್ ಮಾಡಿರಿ. ಏನಾದರೂ ತಪ್ಪಾದರೆ ಕ್ಷಮೆ ಆಗಲಿ. ನೋಡಿ ನನ್ನ ಪಿಕ್ಚರ್ ಇದೆ. ದಿಲ್ಲಿ ಇಂಡಿಯಾ ಗೇಟ್ ಫ್ರೆಂಡ್ ನನ್ನ ಜೊತೆಗೆ ಬಂದಿದ್ದಾಳೆ. ನನ್ನ ಹಸ್ಬೆಂಡ್ ನಾನು ಅವಳು ಅವಳ ಮಕ್ಕಳು ಮತ್ತು ನನ್ನ ಮಗಳು ಹೋಗಿದ್ದೇವೆ. ಅದೇ ರಾತ್ರಿ ಟೈಮ್ ಇಂಡಿಯಾ ಗೇಟ್ ಹೇಗೆ ಕಲರಾಗಿ ಕಾಣ್ತಾ ಇದೆ ನೋಡೋಲ್ಲ. ರಾತ್ರಿ ಈ ಟೈಮ್ ಇವಾಗ ಗಂಟೆ ಅಷ್ಟಾಗ್ತದೆ. ನೋಡಿ 4 ಜನ ಬಂದಿದ್ದಾರೆ. ನನ್ನ ಮಗಳನ್ನು ಹೇಗೆ ಆಟ ಆಡ್ತಿದ್ದಾಳೆ. ಆಟ ಆಡೋದು ಹಾಗೆ ಅನಿಸ್ತಾ ಇದೆ. ಹರಕಾದ್ರು ಅವಳು ಆಟ ಆಡ್ತಿದ್ದಾಳೆ. ನೋಡಿ ರಾತ್ರಿ ಗಾಡಿಗಳೆಲ್ಲ ಹೋಗ್ತಾ ಇದೆ. ನನ್ನ ಹಸ್ಬೆಂಡ್ ನನ್ನ ಮಗಳ ಜೊತೆ ಆಟ ಆಡ್ತಾ ಇದ್ದಾರೆ. ನೋಡಿ ಅವಳು ವಿಡಿಯೋ ಮಾಡ್ತಿದ್ದಾರೆ. ಆದರೆ ಅವಳು ಹೇಳ್ತಾ ಇಲ್ಲ. ನಾನು ಸಕಾನ್ ಮಾಡಿ ಈಗ ನಾನು ಬ್ಲಾಗ್ ಮಾಡ್ತಿದ್ದೀನಿ. ಗುಡ್ ನೈಟ್, ಶುಭರಾತ್ರಿ. ಪ್ಲೀಸ್ ಸಪೋರ್ಟ್ ಮಾಡಿ. ಬಂದು ಮಜ್ಜಿಗೆ ತೊಗೊಂಬಂದ ಬಕೆಟ್ದಾಗ ಮಜ್ಜಿಗೆ ಕುಡಿಯೋಣ. ನೋಡ್ರಿ ಪಾಕೆಟೇ ಬೇಕಂತ ಗ್ಲಾಸ್ದಾಗ ಹಾಕ್ಕೊಂಡು ಕುಡಿಯಂಗಿಲ್ಲ. ಪಾಕೆಟ್ ಕೊಟ್ಟರೆ ಮತ್ತೆ ಕುಡಿತಾಳೆ.